ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲ್ ಪಾಲಾಗಿರುವಂತಹ ದರ್ಶನ್ ಅಂಡ್ ಗ್ಯಾಂಗ್ ಇದೀಗ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅದರಲ್ಲೂ ಕೂಡ ಪವಿತ್ರ ಗೌಡ ಹಾಗೆ ದರ್ಶನ್ರ ಜಾಮೀನು ಅರ್ಜಿ ವಿಚಾರಣೆ ಮೊನ್ನೆ ನಡೆದಿತ್ತು, ಅದನ್ನೀಗ ಮುಂದೂಡಿಕೆ ಮಾಡಲಾಗಿತ್ತು. ನಾಳೆ ಮತ್ತೆ ಈಗ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಸೊ ಇದೇ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಜಾಮೀನು ಸಿಗುವಂತ ನಿಟ್ಟಿನಲ್ಲಿ ಕಂಟಕ ಆಗುವಂತ ಕೆಲ ಸಂಗತಿಗಳ ಕಡೆಗೆ ನೋಡಿದಂತ ಸಂದರ್ಭದಲ್ಲಿ ಐಟಿ ವಿಚಾರಣೆ ಕೂಡ ತೊಡಕಾಗಬಹುದು ಅಂತಾನೂ ಹೇಳಲಾಗ್ತಾ ಇದೆ. ಹಾಗಾದ್ರೆ ಎಲ್ಲಿ ತನಕ ಬಂದಿದೆ ದರ್ಶನ್ ಅವರಿಗೆ ಸಂಬಂಧಪಟ್ಟ ಹಾಗಿನ ಜಾಮೀನು ಅರ್ಜಿ ವಿಚಾರಣೆಯ ಭಾಗ? ನಾಳೆ ಏನೇನಾಗಬಹುದು ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಳ್ಳೋಣ. ನಾಳೆ ಜಾಮೀನು ಸಿಗೋ ನಿರೀಕ್ಷೆಯಲ್ಲಿ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರೋ ದರ್ಶನ್ ನಾಳೆಯಾದರೂ ಜಾಮೀನು ಸಿಗೋ ನಿರೀಕ್ಷೆಯಲ್ಲಿದ್ದಾರೆ. ನಾಳೆಗೆ ದರ್ಶನ್ನ ನ್ಯಾಯಾಂಗ ಬಂಧನ ಅಂತ್ಯವಾಗಲಿದ್ದು, ಜೊತೆಗೆ ಜಾಮೀನು ಅರ್ಜಿ ವಿಚಾರಣೆ ಕೂಡ ಕೋರ್ಟ್ ಮುಂದೆ ಬರಲಿದೆ. ದರ್ಶನ್ ಬೇಲ್ಗೆ ಐಟಿ ವಿಚಾರಣೆಯು ಕಂಟಕ. ಅತ್ತ ಬೇಲ್ ನಿರೀಕ್ಷೆಯಲ್ಲಿರೋ ದರ್ಶನ್ಗೆ ಐಟಿಯಿಂದಲೇ ಮತ್ತಷ್ಟು ಟೆನ್ಷನ್ ಶುರುವಾಗಲಿದೆ. ಕೊಲೆ ಪ್ರಕರಣದಲ್ಲಿ 40 ಲಕ್ಷ ಹಣ ಬಳಕೆ ವಿಚಾರವನ್ನಿಟ್ಟುಕೊಂಡು ಐಟಿ ಅಧಿಕಾರಿಗಳ ತಂಡ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದು ಸುದೀರ್ಘ ವಿಚಾರಣೆ ನಡೆಸಿತ್ತು. ಮಹತ್ವದ ದಾಖಲೆ ಮತ್ತು ಮಾಹಿತಿಯೊಂದಿಗೆ ತೆರಳಿದೆ. ಐಟಿ ವಿಚಾರಣೆ ಬಳಿಕ ದರ್ಶನ್ನ ಜೈಲಲ್ಲಿ ಟೆನ್ಷನ್ನಲ್ಲಿದ್ದು ನಾಳೆಯಾದ್ರೂ ಬೇಲ್ ಸಿಗೋ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಐಟಿ ವಿಚಾರಣೆಯೇ ಬೇಲ್ಗೆ ತೊಡಕಾಗೋ ಆತಂಕವೂ ಇದೆ. ಶವ ಸಾಗಾಟಕ್ಕೆ 40 ಲಕ್ಷ ಹಣದ ವಹಿವಾಟಿನ ಬಗ್ಗೆ ವಿಚಾರಣೆ ನಡೆಸಿದ್ರು. ದರ್ಶನ್ ಬಳಿ ಇಷ್ಟು ಮೊತ್ತದ ಹಣದ ಮೂಲ ಏನು, ಯಾವ್ಯಾವ ಅಕೌಂಟ್ಗಳ ಮೂಲಕ ಹಣ ಬಳಕೆ ಮಾಡಿದ್ದೀರಿ ಅನ್ನೋ ಬಗ್ಗೆಯೂ ಮಾಹಿತಿ ಪಡೆದಿದೆ. ಹೀಗಾಗಿ ಈ ವಿಚಾರ ನಾಳೆ ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಮುಳುವಾಗುತ್ತಾ ಅನ್ನೋ ಟೆನ್ಷನ್ ದರ್ಶನ್ಗೆ ಕಾಡ್ತಿದೆ. ಇನ್ನು ಈ ಕೊಲೆ ಕೇಸ್ ವಿಚಾರದಲ್ಲಿ ಏವನ್ ಆರೋಪಿ ಪವಿತ್ರ ಗೌಡ ಜಾರಿಕೊಂಡ್ರೆ ಖಂಡಿತ ದರ್ಶನ್ಗೆ ಜಾಮೀನು ಅಷ್ಟು ಸುಲಭವಾಗಿ ಸಿಗಲ್ಲ. ಹೀಗಾಗಿ ಈ ಎಲ್ಲ ವಿಚಾರಗಳಿಂದ ದಾಸ ಜೈಲಲ್ಲಿ ಮಾನಸಿಕ ಒತ್ತಡಕ್ಕೆ ಸಿಲುಕುವಂತೆ ಮಾಡಿದೆ. ಇದರ ಮಧ್ಯೆ ಕಾಟೇರನಿಗೆ ತೀವ್ರ ಬೆನ್ನು ನೋವು ಕಾಡ್ತಿದ್ದು ಬೆಡ್ ದಿಂಬಿಗೆ ಮನವಿ ಮಾಡಿದ್ರು. ಜೈಲಾಧಿಕಾರಿಗಳು ಮನವಿ ತಿರಸ್ಕರಿಸಿದ್ರು. ಹೀಗಾಗಿ ಲಾಯರ್ ಮೂಲಕ ಬೇಡಿಕೆಯನ್ನಿಡಲಾಗಿದೆ. ಇದಕ್ಕೂ ಕೋರ್ಟ್ ಏನೇಳಲಿದೆ ನೋಡಬೇಕಿದೆ. ವಿನಾಯಕ ಬಡಿಗೇರ, ಟಿವಿ9 ಬಳ್ಳಾರಿ.